ಸಹಕಾರಿ ಹಾಲು ಒಕ್ಕೂಟ ನಿಯಮಿತ 2025 ಬೆಂಗಳೂರು ದಕ್ಷಿಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಚುನಾವಣೆಯಲ್ಲಿ ಶ್ರೀ ಎಂ ಕೃಷ್ಣಯ್ಯರವರು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಶ್ರೀ ಎಂ ಕೃಷ್ಣಯ್ಯರವರ ಗೆಲುವಿಗೆ ಕಾರಣರಾದ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡ್ರು ಅವರಿಗೆ ಯಶಸ್ಸು ದೊರಕಿದೆ. ಮತ ಚಲಾಯಿಸುವ ಮೂಲಕ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ಪ್ರಜ್ಞಾವಂತ ಮತದಾರರಿಗೆ ಶ್ರೀ ಎಂ ಕೃಷ್ಣಯ್ಯರವರಿಂದ ಹಾರ್ದಿಕ ಅಭಿನಂದನೆಗಳು. ಇದು ನಮ್ಮ ಗೆಲುವಲ್ಲ, ಶಾಸಕರ ಗೆಲುವು. ಶಾಸಕರಿದ್ದರೆ ಮಾತ್ರ ನಾನು ಗೆಲ್ಲಕ್ಕಾಗ್ತಿತ್ತು. ಬಲಾಢ್ಯರ ಜೊತೆಯಲ್ಲಿ ಅಷ್ಟು ಹೋರಾಡೋದು ಸಾಮಾನ್ಯ ಕಾರ್ಯಕರ್ತ ಕಷ್ಟ. ಈ ಕಾಲದಲ್ಲಿ ದುಡ್ಡಿನ ಮುಂದೆ ನಾವು ನಿಲ್ಲಾಕ್ಬಿಡ್ತೀವಿ. ಆದರೆ ನಮ್ಮ ಶಾಸಕರು ಬೆಳಗ್ಗೆ ಇರುಳು ಶ್ರಮಪಟ್ಟು ರಾತ್ರಿ 2 ಗಂಟೆವರೆಗೂ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನನ್ನ ಜೊತೆಲಿದ್ದ ಅಭಿಮಾನಿಗಳು, ಕಾರ್ಯಕರ್ತರು, ಆಲ್ ಇಂಡಿಯಾ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಮುಖಂಡರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸರ್, ಈಗ ಏನು ಯೋಚನೆ ಬಗ್ಗೆ ಈ ಬೆಂಗಳೂರು ಜಿಲ್ಲೆ ನಗರ ಜಿಲ್ಲೆ ಆಗಿರೋದ್ರಿಂದ ಅವರಿಗೆ ಮೇವಿನ ಅವಶ್ಯಕತೆ ಇದೆ. ಅದರಿಂದ ಅವರಿಗೆ ಮೇವಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಮೊದಲನೇ ಕರ್ತವ್ಯ. ಆಮೇಲೆ ನಮ್ಮಲ್ಲಿ ಬಿಲ್ಡಿಂಗ್ಗಳಿಲ್ಲ ಸೊಸೈಟಿಗಳಿಗೆ. ಆ ಸೊಸೈಟಿಗಳು ಇನ್ನು 6 ತಿಂಗಳಲ್ಲಿ ಎಲ್ಲ ಸೊಸೈಟಿಗಳಿಗೂ ಬಿಲ್ಡಿಂಗ್ ಕೊಟ್ಕೊಡ್ಬೇಕು ಅಂತ ಯೋಚನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮದು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಸೌತ್ ಹಾಲನ್ ಡೈರಿದು ಹಂಚಿ ಹರಿದೋಗಿತ್ತು. ಬೆಂಗಳೂರಿಗೆ ಕನಕಪುರಕ್ಕೆ ಸೇರಿತ್ತು, ಈ ಕಡೆ ಉತ್ತರಕ್ಕೆ ಸೇರಿತ್ತು, ಒಂದಷ್ಟು ಮಾಗಡಿಗೆ ಸೇರಿತ್ತು. ಈಗ ಅದನ್ನು ಒಂದೇ ಒಗ್ಗೂಡಿಸಿದ್ದೀನಿ. ಈಗ ಮುಖ್ಯ ಅಗತ್ಯವಾಗಿ ಒಂದು ಕ್ಯಾಂಪ್ ಆಫೀಸ್ ಬೇಕು. ಆ ಕ್ಯಾಂಪ್ ಆಫೀಸ್ ಆಲೇ ಜಾಗ ನೋಡಿದ್ದೀವಿ. ಸರ್ಕಾರದಿಂದ ಸ್ಯಾಂಕ್ಷನ್ ಆದ ತಕ್ಷಣವೇ ಇನ್ನೊಂದು ವರ್ಷದಲ್ಲಿ ಕ್ಯಾಂಪ್ ಆಫೀಸ್ ಕಟ್ತೀವಿ. ಸರ್, ಅಧ್ಯಕ್ಷರು, ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಊರಿನ ಮುಖಂಡರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೆಯೇ ನಾನು ಅವ್ರ ಕೃತಜ್ಞತೆಯಾಗಿದ್ದೀನಿ. ಸರ್, ಎಮ್ ಎಲ್ ಎ ಅವರಲ್ಲಿ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಚಿಕ್ಕವರು ಇನ್ನು. ಆದರೆ ಎಲ್ಲ ರೀತಿಯ ನಾನೇ ನಿಂತಿದ್ದೀನಿ ಎಲೆಕ್ಷನ್ಗೆ ಅನ್ನಂಗೆ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರ ನೀಡಿದ್ರು. ಅವ್ರಿಗೆ ನಾನು ಸಾಯೋವರೆಗೂ ಅವ್ರ ಋಣಿಯಾಗಿರ್ತೀನಿ. ಕೃಷ್ಣಣ್ಣವ್ರ ಜೊತೆ 1 ವರ್ಷದಿಂದ ಒಳನಾಟದಲ್ಲಿದ್ದು ಅವ್ರ ಕಷ್ಟ, ಅವ್ರ ಸುಖ, ಅವರೆಲ್ಲ ಸಂಪೂರ್ಣವಾಗಿ ಅವ್ರ ಮಾಹಿತಿನ ತಿಳ್ಕೊಂಡು ಭಾಳ ನೋವಿನಿಂದನೇ ಬಂದರು. ಕೆಲವರು ಅವ್ರಿಗೆ ಅಪೋಸಿಟ್ ಆಗಿ ಏನೇನೋ ಕುತಂತ್ರಗಳೆಲ್ಲ ಮಾಡಿದ್ರು. ಆದ್ರೂ ಕೃಷ್ಣಣ್ಣ ಛಲ ಬಿಡದೆ ನಮ್ಮ ಸೋಮಶೇಖರ್ ಸಾಹೇಬರು, ಆಮೇಲೆ ನಮ್ಮ ಬಾಲಣ್ಣವರು ಭಾಳ ಸಾಥ್ ಕೊಟ್ಟು ನಮ್ಮ ಕೃಷ್ಣಣ್ಣವ್ರಿಗೆ ಗೆಲುವಿಗೆ ಮಾದರಿಯಾಗಿದ್ದರು. ಆದರೆ ಆಮೇಲೆ ನಮ್ಮ ಬ್ಲ್ಯಾಕ್ ಲೀಡ್ರು ಬಿಡದಿ ಹೋಬಳಿ ನಟರಾಜಣ್ಣವರು, ಅವರು ಶ್ರಮಪಟ್ಟರು. ಸಖತ್ತಾಗಿ ಅವರೆಲ್ಲ ಹೋರಾಟ ಮಾಡಿ ನಮ್ಮ ಕೃಷ್ಣಣ್ಣವ್ರಿಗೆ ಗೆಲುವಿಗೆ ಕಾರಣ ಆಗಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ನಮ್ಮ ಕೃಷ್ಣಣ್ಣವ್ರ ಗೆಲುವಿಗೆ ಸೋಮಶೇಖರ್ ಸಾಹೇಬರು ಅತೀ ಅವರ ಒಂದು ಎಫೆಕ್ಟ್ ಹಾಕಿ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು. ಇದಕ್ಕೆಲ್ಲ ಕಾರಣ ಸೋಮಶೇಖರ್ ಸಾಹೇಬರು. ನಮ್ಮ ಕೃಷ್ಣಣ್ಣನ ಗೆಲುವಿಗೆ ಭಾಳ ಅದ್ಭುತವಾಗಿ ಕೆಲಸ ಕಾರ್ಯ ಮಾಡಿದ್ರು. ಅವ್ರ ಶ್ರಮ ಹೇಳೋಕ್ಕಾಗಲ್ಲ. ಅಷ್ಟು ಶ್ರಮಪಟ್ಟು ನಮ್ಮ ಕೃಷ್ಣಣ್ಣವ್ರಿಗೆ ಗೆಲುವಿಗೆ ಕಾರ್ಯಕರ್ತರಾದರು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅಮೂಲ್ ಎಲೆಕ್ಷನಲ್ಲಿ ಭಾರಿ ಕಷ್ಟಪಟ್ಟರು. ಇವರು ವಿರೋಧಿ ದೊಡ್ಡ ಕದೀಮ್ರು. ಅದರಿಂದ ನಮ್ಮ ಕೃಷ್ಣಣ್ಣವರು ಭಾರಿ ನಮ್ಮ ಥರನೇ ಬಡವರು ಅಂತಲೇ ನಾವು ತಿಳ್ಕೊಂಬಿಟ್ಟೆ. ಮನೆಗೆ ಬಂದಮೇಲೆ ಪಾಪ ಕಷ್ಟಪಟ್ಟರು. ನಾವು JDS ಇದ್ದಿದ್ದು ಅಣ್ಣವ್ರಿಗೆ ನಾವು ಸಹಾಯ ಕೊಡಬೇಕು ಅಂದ್ಬಿಟ್ಟು ನನ್ನ ಮನೆಗೆ ಎಷ್ಟು ದಿನ ತುಳಿದ್ಬಿಟ್ಟವರು. ನಾನು ದೇವ್ರ ಹಬ್ಬನಿಗೆ ಇವತ್ತು ಮಾಡಿದ್ದೀವಿ ಅವ್ರಿಗೆ ಸಪೋರ್ಟು. ನಮ್ಗೆ ಒಳ್ಳೇದು ಮಾಡಲಿ, ಅವ್ರು ನಮಗೆ ನಾವು ಸಪೋರ್ಟ್ ಮಾಡಲಿ, ಚೆನ್ನಾಗಿರಲಿ.